ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಡಲೆಬೇಳೆ ಪಾಯಸನ ತುಂಬಾ ಈಸಿಯಾಗಿ ಮತ್ತು ಪಟಾಪಟ್ ಅಂತ 10 ಮಿನಿಟ್ದಲ್ಲಿ ಮಾಡ್ಕೋಬೋದು. ಈ ಕಡಲೆಬೇಳೆ ಪಾಯಸನ ನಾವು ಹಬ್ಬದ ಸಂದರ್ಭದಲ್ಲಿ ಅಥವಾ ಮನೆಗೆ ಗೆಸ್ಟ್ ಬಂದರೆ ಅಥವಾ ಯಾರಾದರೂ ಹೊಸವಾಗಿ ಅಡುಗೆ ಕಲಿತಾ ಇದ್ದರೆ ಹೋಳಿಗೆ ಬರಲ್ಲ ಅನ್ನೋರು ಈ ಥರ ಕಡಲೆಬೇಳೆ ಪಾಯಸನ ಮಾಡ್ಬೋದು ನೋಡಿ. ನಾನು ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಒಂದು ಬಟ್ಲ ಕಡಲೆಬೇಳೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇದನ್ನು ಇಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ನೋಡಿ. ಒಂದು ಬಟ್ ಕಡಲೆಬೇಳೆನ ಚೆನ್ನಾಗಿ ತೊಳೆದು ಇದಕ್ಕೆ 2.5 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಲಿಡ್ ಮುಚ್ಚಿ 3ರಿಂದ 4 ಸೀಟಿ ಕೂಗಿಸ್ಕೊಂಬರ್ತೀನಿ ನೋಡಿ. ಈಗ ಬೇಳೆ ಚೆನ್ನಾಗಿ ಬೆಂದಿರಬೇಕು ನೋಡಿ. ಈ ಥರ ಬೇಳೆ ಚೆನ್ನಾಗಿ ಬಂದಿರಬೇಕು. ಈ ಥರ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು, ಅಂದರೆ ಬೇಳೆನ ಒಡ್ಕೊಳ್ಬೇಕು ನೋಡಿ. ಚೆನ್ನಾಗಿ ಬೇಳೆ ಬೆಂದಿರಬೇಕು. ಈಗ ಇದಕ್ಕೆ ನಾವು ಸ್ವಲ್ಪ ಇದರಲ್ಲಿರುವ ಕಡಲೆಬೇಳೆನ ಸ್ವಲ್ಪ ತೊಗೊಂಡು ಮತ್ತು ಇದಕ್ಕೆ ಒಣ ಕೊಬ್ಬರಿ ತುರಿ, ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಹಸಿದನ್ನು ತೊಗೋಬೋದು. ಒಣ ಕೊಬ್ಬರಿ ತುರಿ ಹಾಕೋದ್ರಿಂದ ಸ್ವಲ್ಪ ಎಣ್ಣೆನ ಅಂಶನೂ ರುಚಿ ಇರುತ್ತೆ. ಮತ್ತು ಸ್ವಲ್ಪ ಏಲಕ್ಕಿ ಮತ್ತು ಒಂದೇ ಒಂದು ಸ್ಪೂನ್ ನಾನು ಕಡಲೆಬೇಳೆನ ತೊಗೊಂಡು ಈ ಥರ ತರಿಯಾಗಿ ರುಬ್ಕೊಂಬರ್ಬೇಕು ನೋಡಿ. ಈ ಥರ ರೆಡಿ ಇರಬೇಕು. ಈಗ ಇದನ್ನು ನಾವೇನು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಈ ಥರ ಸ್ಪೂನ್ಲೇನೆ ನಾವು ಒಂದು ಚಮಚ ಸಹಾಯದಿಂದ ಈ ಥರ ಒಡ್ಕೊಳ್ಬೇಕು ಬೇಳೆಗಳನ್ನ ನೋಡಿ. ಇದಕ್ಕೇನೆ ನಾನು ಈಗ ಇದನ್ನು ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ಮತ್ತು ಒಂದು ಚಮಚ ಕಡಲೆಬೇಳೆನ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡಿ. ಇದನ್ನು ಈ ಥರ ಒಂದು ಸ್ವಲ್ಪ ದಪ್ಪ ಬರಲಿ ಅಂಥೇಳಿ ನಾವು ಈ ಥರ ಮಿಕ್ಸಿ ಮಾಡ್ಕೊಂಬರ್ಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡೆ ಈಗ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ. ನಾವು ಇದನ್ನು ಒಲೆ ಮೇಲಿಟ್ಟ 5 ನಿಮಿಷ ಬೇಯಿಸ್ಕೊಳ್ಬೇಕು, ಕುದಿಸ್ಕೋಬೇಕು. ಇನ್ನೂ ಬೇಳೆ ಚೆನ್ನಾಗಿ ಬೇಯುತ್ತೆ. ಬೇಳೆ ಬೆಂದ್ರೇ ಚೆನ್ನಾಗಿರುತ್ತೆ ಇದು. ಇದಕ್ಕೆ ನಾನು ಏನು ಒಂದು ಬಟ್ಲ ಬೇಳೆ ತೊಗೊಂಡಿದ್ದೀನಲ್ಲ ಅದರ ಅಳತೆಯಲ್ಲಿ 2 ಬಟ್ಲ ಬೆಲ್ಲ ಹಾಕ್ಕೋಬೇಕು ನೋಡಿ. ಸೇಮ್ ಅದೇ ಅಳತೆಯಲ್ಲಿ ತೊಗೊಳ್ಳಿ, ಅಂದರೆ ಬೆಲ್ಲ ಚೆನ್ನಾಗಿ ರುಚಿಯಾಗಿರುತ್ತೆ ಅಷ್ಟೇ. ಕಡಲೆಬೇಳೆಗೆ ಬೆಲ್ಲ ಜಾಸ್ತಿ ಇದ್ರೇ ರುಚಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡು ನಾವು 5 ಮಿನಿಟ್ ಇದನ್ನು ಕುದಿಸ್ಕೊಳ್ಬೇಕು. ಇದು ಚೆನ್ನಾಗಿ ಕಡಲೆಬೇಳೆ ಮತ್ತು ಬೆಲ್ಲ ಎರಡೂ ಹಿರ್ಕೊಳ್ಳುತ್ತೆ ನೋಡಿ. ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕೇ ನಾವು ಒಂದು ತುಪ್ಪದ ಒಗ್ಗರಣೆ ಕೊಡೋಣ. ನಾನಿಲ್ಲಿ 1.5 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಟೇಬಲ್ ಸ್ಪೂನು ನೋಡಿ. ಇದಕ್ಕೇ ನಾನು ಗೋಡಂಬಿ ಒಂದು 7-8 ಗೋಡಂಬಿನ ಈ ಥರ ಮುರಿದನ್ನು ಕೈಲೇನೆ ಮುರಿದು ಹಾಕೋಬೋದು, ಇಲ್ಲ ಅಂದರೆ ಆಚೆಗೆ ಹಾಗೆ ಹಾಕ್ಕೊಳ್ಬೋದು ನೋಡಿ. ಈಗ ಸ್ವಲ್ಪ ಇದು ಹೊಂಬಣ್ಣ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೇ ನಾನು ಒಣ ದ್ರಾಕ್ಷಿನೂ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಒಣ ದ್ರಾಕ್ಷಿ ಹಾಕ್ಕೊಳ್ಳಿ. ನಾನಿಲ್ಲಿ 10ರಿಂದ 15 ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಒಣ ದ್ರಾಕ್ಷಿ, ಗೋಡಂಬಿ, ತುಪ್ಪ ಇದ್ದರೆ ಈ ಕಡಲೆಬೇಳೆ ಪಾಯಸ ರುಚಿಯಾಗಿರುತ್ತೆ ನೋಡಿ. ಇದು ಈಗ ಚೆನ್ನಾಗಿ ಬೆಂದಿದೆ, ಈಗ ಫ್ರೈ ಆಗಿದೆ. ಈಗ ಇದನ್ನು ನಾನು ಕಡಲೆಬೇಳೆಗೆ ಪಾಯಸಕ್ಕೆ ಹಾಕ್ಕೊಳ್ತೀನಿ ನೋಡಿ. ನೀವು ಈ ಕಡಲೆಬೇಳೆ ಪಾಯಸನ ಇದೇ ಥರ ತಿಂದ್ರೂ ರುಚಿ ಇರುತ್ತೆ. ನಿಮಗೇನಾದರೂ ಸಿಹಿ ಅನಿಸಿದರೆ ಸ್ವಲ್ಪ ಮೇಲ್ಗಡೆ ಹಾಲು ಹಾಕ್ಕೊಳ್ಬೋದು ನೋಡಿ. ಈಗ ಬಿಸಿ ಬಿಸಿಯಾದ ಬೆಲ್ಲ ಹಾಕಿದ ಕಡಲೆಬೇಳೆ ಪಾಯಸ ರೆಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈ ಥರ ನಾವು ಬೌಲ್ ಒಳಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಹಾಲನ್ನು ಹಾಕ್ಕೊಂಡು ನಾವು ಇದನ್ನು ಕುಡಿಬೋದು. ತುಪ್ಪ ಅಂತೂ ಹಾಕಿದೆ. ಈಗ ಬಿಸಿ ಬಿಸಿ ಕಡಲೆಬೇಳೆ ಪಾಯಸ ರೆಡಿ. ಥ್ಯಾಂಕ್ ಯು.